ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಧಾರವಾಡ ಪೇಡಾನ ಮಾಡ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ಧಾರವಾಡ ಪೇಡಾನ ಹಾಲಿನ ಪೌಡ್ರಿಂದ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ ಮಾಡೋದು ಮಾತ್ರ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾವು ಇವಾಗ ಬೋರಾ ಸಕ್ಕರೆನ ರೆಡಿ ಮಾಡ್ಕೋಬೇಕು. ಬೋರಾ ಸಕ್ಕರೆ ರೆಡಿ ಮಾಡೋಕ್ಕೋಸ್ಕರ ನಾನು 1 ಬೌಲಷ್ಟು ಸಕ್ಕರೆ ತೊಗೊಂಡು ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ. ಕರೆಕ್ಟಾಗಿ ಇದನ್ನು ಕರಗಿಸಿ ತೊಗೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕರಗಬೇಕು. ನೋಡಿ, ಇದಕ್ಕೆ ಮೇನು ಇಂಪಾರ್ಟೆಂಟ್ ಅಂದರೆ ಬೋರಾ ಸಕ್ಕರೆ ಇದ್ದರೆ ಮಾತ್ರ ಧಾರವಾಡ ಪೇಡಾನ ಮಾಡೋಕ್ಕೆ ಬರೋದು. ನೋಡಿ, ಈ ರೀತಿ ಫಸ್ಟು ಬೋರಾ ಸಕ್ಕರೆನ ರೆಡಿ ಮಾಡಿ ತೊಗೋಬೇಕು. ಇವಾಗ ನೋಡಿ, ಈ ರೀತಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಸ್ಟೋವ್ನ ಆಫ್ ಮಾಡಿಕೊಂಡು ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು. ನೋಡಿ, ಇವಾಗ ನಾವು ತಿರುಗಿಸೋದನ್ನು ಸ್ಟಾಪ್ ಮಾಡಿದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡದ ಹಾಗೆ ಇದನ್ನು ತಿರುಗಿಸ್ತಾನೆ ಇರಬೇಕು. ನಮಗೆ ಬೋರಾ ಸಕ್ಕರೆ ರೆಡಿ ಆಗಬೇಕು. ಅದಕ್ಕೋಸ್ಕರ ನೋಡಿ, ಈ ರೀತಿ ಕೈ ಬಿಡದ ಹಾಗೆಯೇ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ತಿರುಗಿಸ್ತಾನೆ ಇರಿ. ನೋಡಿ, ಈ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ಬೋರಾ ಸಕ್ಕರೆ ರೆಡಿಯಾಗಿದೆ. ಅಲ್ಲಲ್ಲೇ ಸ್ವಲ್ಪ ದೊಡ್ಡ ನೋಡಿ, ಈ ರೀತಿ ದೊಡ್ಡ ಗಂಟೆ ಆಗಿವೆ. ಇವಾಗ ಈ ರೀತಿ ನಾವು ಸಾಣಿಸಿ ತೊಗೋಬೇಕು. ನೋಡಿ, ಜಾಸ್ತಿ ಗಂಟೆ ಇದ್ದರೆ ಸ್ವಲ್ಪ ಗ್ರೈಂಡರಲ್ಲಿ 1 ರೌಂಡ್ ಹಾಕಿ ತೊಗೊಂಡು ಈ ರೀತಿ ಮತ್ತೆ ಪುನಃ ನಾವು ಸಾಣಿಸಿ ತೊಗೋಬೋದು. ಇವಾಗ ಬೋರಾ ಸಕ್ಕರೆ ರೆಡಿಯಾಗಿದೆ. ನೋಡಿ, ಕರೆಕ್ಟಾಗಿ ಸಾಣಿಸಿ ತಗೊಳ್ಳಿ. ಮೇಲೆ ಇರೋದು ವೇಸ್ಟ್ ಆಗಲ್ಲ. ಟೀ ಕಾಫಿಗಂತ ನಾವು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಇಷ್ಟು ಬೋರಾ ಸಕ್ಕರೆ ರೆಡಿಯಾಗಿದೆ. ಹೆಚ್ಚು ಕಮ್ಮಿ 1.5 ಬೌಲಷ್ಟು ನಾವು ಸಕ್ಕರೆನ ಫಸ್ಟು ತೊಗೋಬೇಕು ಬೋರಾ ಸಕ್ಕರೆ ಮಾಡುವಾಗ. ನೋಡಿ, ಇವಾಗ ಇಷ್ಟು ಬೋರಾ ಸಕ್ಕರೆ ರೆಡಿಯಾಗಿದೆ. ಸೇಮು ಚಿರೋಟಿ ರವೆ ಥರ ಇರುತ್ತೆ ನೋಡಿ. ಇವಾಗ ನೋಡಿ, ಒಂದು ಬೇರೆ ಕಡಾಯಿಗೆ ನಾನು 3 ಬೌಲಷ್ಟು ಹಾಲಿನ ಪೌಡ್ರನ್ನ ತೊಗೋತಾ ಇದ್ದೀನಿ. ತೊಗೊಂಡು ಕರೆಕ್ಟಾಗಿ ಇದನ್ನು ಹುರಿದು ತೊಗೋಬೇಕು ತುಪ್ಪ ಹಾಕಿ. ಇವಾಗ ನಾನು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ತುಪ್ಪನ ಆ್ಯಡ್ ಮಾಡ್ಕೊತ ಹೋಗಬೇಕು. ಇವಾಗ 2 ಟೀ ಸ್ಪೂನಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡೆ ಇದನ್ನು ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ತೊಗೋಬೇಕು. ಸ್ವಲ್ಪನೂ ಕೈ ಬಿಡಬಾರ್ದು. ಲೋ ಟು ಮೀಡಿಯಮಲ್ಲಿ ಮಾತ್ರ ಇಡಬೇಕು ಸ್ಟೋವ್ನ. ಇವಾಗ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಸ್ವಲ್ಪ ಸೇರಿಸ್ಕೋತ ಇದನ್ನು ಹುರಿಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಹುರಿದು ತೊಗೊಳ್ಳಿ. ಸ್ವಲ್ಪನೂ ಕೈ ಬಿಡಬಾರ್ದು. ಬಿಟ್ಟರೆ ಬೇಗ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೆಲವು ಟೈಮು ಸ್ಟೋವ್ನ ಆಫ್ ಮಾಡಿನೂ ಸಹ ನಾವು ಹುರಿದಿದ್ದೀನಿ. ಯಾಕೆ ಅಂದರೆ ಇವಾಗ ಕಡಾಯಿ ಬಿಸಿ ಇರುತ್ತೆ. ಅದೇ ಬಿಸಿಯಲ್ಲಿ ಸ್ವಲ್ಪ ಹುರಿಬೋದು ಅಂತ ಸ್ವಲ್ಪ ಸ್ಟೋವ್ನ ಆಫ್ ಮಾಡಿ ಸಹ ನಾನು ಹುರಿದಿದ್ದೀನಿ. ಆ ನಂತರ ಮತ್ತೆ ಆನ್ ಮಾಡಿ ಹುರಿದಿದ್ದೀನಿ. ನೋಡಿ, ಇವಾಗ ಈ ರೀತಿ ಕಲರ್ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಟೋಟಲಾಗಿ ನಾನು 20 ನಿಮಿಷ ಇದನ್ನು ನಾನು ಹುರಿದಿದ್ದೀನಿ. ಇವಾಗ ನೋಡಿ, ನಾನು 1 ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದನ್ನು ಮತ್ತೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹಾಲು ಸೇರಿಸಿ ಮತ್ತೆ ಹುರಿಬೇಕು. ನೋಡಿ, ಇವಾಗ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಸ್ಟೋವ್ ಮತ್ತೆ ಆನ್ ಮಾಡಿಕೊಂಡು ಮತ್ತೆ ಹುರಿತಾ ಇದ್ದೀನಿ. ನೋಡಿ, ಈ ರೀತಿಯೇ ಮಾಡ್ಕೊಳ್ಳಿ. ನೀವು ಹಾಲಿನ ಪೌಡ್ರಲ್ಲಿ ಮಾಡೋದಾದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಕರೆಕ್ಟಾಗಿ ಹುರಿದು ತಗೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಹುರಿದು ತಗೊಳ್ಳಿ. ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ 30 ನಿಮಿಷ ಬೇಕಾಗುತ್ತೆ ಹುರಿದು ತಗೊಳ್ಳೋಕ್ಕೋಸ್ಕರ. ನೋಡಿ, ಈ ರೀತಿ ಕರೆಕ್ಟಾಗಿ ಹುರಿದು ತಗೊಳ್ಳಿ. ಹಾಲು ಹಾಕಿದಾಗ 10 ನಿಮಿಷ ಈ ರೀತಿ ತಗೋಬೇಕು. ಹಾಲು ಹಾಕಿ ಹುರಿಬೇಕು. ಇವ್ರಿಗೆ ನೋಡಿ, ಈ ರೀತಿ ಮೆತ್ತಗಾಗಿದೆ. ಇವಾಗ ನಾನು ಸ್ಟೋವ್ ಆಫ್ ಮಾಡಿ ಕೆಳಗೆ ತೊಗೊಂಡಿದ್ದೀನಿ ಕಡಾಯಿನ. ಇವಾಗ ನೋಡಿ, ನಾನು ಬೋರಾ ಸಕ್ಕರೆನ ಸೇರಿಸ್ತಾ ಇದ್ದೀನಿ 1 ಬೌಲ್ ಆಗೋಷ್ಟು. ತುಂಬ ಸ್ವೀಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು 1 ಬೌಲಷ್ಟು ಹಾಕ್ತಾಯಿದ್ದೀನಿ. 3 ಬೌಲ್ ಹಾಲಿನ ಪೌಡ್ರಿಗೆ 1 ಬೌಲಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಅಂದರೆ ಸೇರಿಸ್ಕೋಬೋದು. ಇಷ್ಟು ನಾನು ಸ್ವಲ್ಪ ಬೋರಾ ಸಕ್ಕರೆನ ತೆಗೆದಿಟ್ಟಿದ್ದೀನಿ. 2 ರಿಂದ 3 ಟೀ ಸ್ಪೂನಷ್ಟು. ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ಬಿಸಿ ಇರುವಂಥ ಹಾಲನ್ನು ತೊಗೋತಾ ಇದ್ದೀನಿ. ನೋಡಿ, ಒಮ್ಮೆ ಹಾಲನ್ನು ಸೇರಿಸಬೇಡಿ. ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದನ್ನು ಸ್ವಲ್ಪ ನಮಗೆ ಉಂಡೆ ಹದ ಬರಬೇಕು. ನಮಗೆ ಅಲ್ಲಿ ತನಕ ಸ್ವಲ್ಪ ಸೇರಿಸ್ಬೇಕು. ತುಂಬ ಹಾಕಬಾರ್ದು. ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ತುಂಬ ತೆಳ್ಳಗೆ ಆಯ್ತು ಅಂದರೆ ತುಂಬ ನೀರು ಆಗ್ಬಿಡುತ್ತೆ. ಅದಕ್ಕೋಸ್ಕರ
ನೋಡಿ ಇವಾಗ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಇವಾಗ ನೋಡಿ ಈ ರೀತಿ ನಾವು ಕಟ್ಟಿ ನೋಡ್ಕೋಬೇಕು. ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ತಾಯಿದ್ವಿ. ನೀವು ನೋಡ್ತಿರ್ಬೇಕು, ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ, ಒಮ್ಮೆ ಹಾಕಬೇಡಿ. ನೋಡಿ ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ. ಇವಾಗ ಕರೆಕ್ಟಾಗಿ ಉಂಡೆ ಅದಕ್ಕೆ ಬಂದಿದೆ ಇದು ನೋಡಿ. ಇವಾಗ ಮೆತ್ತಗಾಗಿದೆ. ತುಂಬ ಹಾಲು ಹಾಕಿಬಿಟ್ರೆ ಇವಾಗ ಕಟ್ಟುವಾಗ ಎಲ್ಲ ನೀರು ಅನಿಸುತ್ತೆ, ಅಷ್ಟೊಂದು ಕರೆಕ್ಟಾಗಿ ಬರಲ್ಲ ಪೇಡೆ. ಈ ರೀತಿ ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಲನ್ನು ಸೇರಿಸ್ಬೇಕು. ಬಿಸಿ ಹಾಲನ್ನೇ ಹಾಕಬೇಕು, ಆರಿದ ಹಾಲು ಹಾಕಬಾರ್ದು. ನಾನು ಬಿಸಿ ಮಾಡಿಕೊಂಡು ಬಿಸಿ ಹಾಲನ್ನೇ ಸೇರಿಸಿರೋದು. ಇವಾಗ ನೋಡಿ ಕರೆಕ್ಟಾಗಿ ಉಂಡೆ ಅದರಲ್ಲಿ ಇದು ಕರೆಕ್ಟಾಗಿ ಬಂದಿದೆ. ಇದೇ ರೀತಿ ನಾನು ಪೂರ್ತಿಯಾಗಿ ಮಾಡಿ ತೊಗೊಂಡಿದ್ದೀನಿ. ಧಾರವಾಡ ಪೇಡ ಅಂದರೆ ಇಂಥದೇ ಸೇಪ್ ಅಂತ ಇಲ್ಲ, ನಮ್ಗೆ ಯಾವ್ದು ಬೇಕೋ ಆ ರೀತಿ ಮಾಡ್ಕೋಬೋದು. ಇವಾಗ ನಾನು ಎಕ್ಸ್ಟ್ರಾ ಸ್ವಲ್ಪ ಬೋರ ಸಕ್ಕರೆನ ತೆಗೆದಿಟ್ಟಿದ್ದೆ. ಇವಾಗ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ತೊಗೋಬೇಕು. ಈ ರೀತಿ ಮಾಡಿದರೆ ಮಾತ್ರ ಧಾರವಾಡ ಪೇಡ ಥರ ಕಾಣಿಸುತ್ತೆ, ಇಲ್ಲ ಅಂದರೆ ಲಡ್ಡು ಥರನೇ ಕಾಣಿಸುತ್ತೆ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಲಿನ ಪೌಡ್ರಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಅಂಗನವಾಡಿ ಹಾಲಿನ ಪೌಡ್ರಲ್ಲೂ ಸಹ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಇದು ಮಾಡಿರೋದು ಹೆಚ್ಚು ಕಮ್ಮಿ 1 kg ಅಷ್ಟು ಆಗಿದೆ ನೋಡಿ. 3 ಬೌಲಲ್ಲಿ ಹೆಚ್ಚು ಕಮ್ಮಿ 1 kg ಅಷ್ಟು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.